ಹೇಳಿ. ಹಾಂ, ಕೊಡಿ. ಓಕೆ. ಸಾರಿ, ಒಂದು 5 ನಿಮಿಷ ಲೇಟ್ ಆಯಿತು. ತಮ್ಮನ ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆಯೋ ಮೂಲ ಉದ್ದೇಶ ದೇಶದ ವಿದ್ಯಾರ್ಥಿಗಳು ಇರ್ತಕ್ಕಂಥ ಆತಂಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಲಿಕ್ಕೋಸ್ಕರ ತಮ್ಮನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಜಸ್ಥಾನದ ಕೋಟಾ ಜಿಲ್ಲೆಯಲ್ಲಿ, ಅದು ಎಜುಕೇಷನಲ್ ಹಬ್ ಅಂತ ಏನು ಹೇಳ್ತೀವಿ ಉತ್ತರ ಭಾರತದಲ್ಲಿ, ಅಲ್ಲಿ ಸರಣಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಕುರಿತು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಆತಂಕವನ್ನು ದೂರ ಮಾಡಲಿಕ್ಕೋಸ್ಕರ ಗೂಂಜ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಛಾತ್ರೋ ಕಿ ಗೂಂಜ್ ಹಿಂದಿಯಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ವಿದ್ಯಾರ್ಥಿಗಳ ಧ್ವನಿ ಅನ್ನೋ ವಿಚಾರದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಈಗಾಗಲೇ 2014ರಿಂದ 152 ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಸಂಗಗಳು ನಡೆದಿದೆ ದೇಶದಲ್ಲಿ. ಅದರಲ್ಲೂ ಸಹ ಉತ್ತರ ಭಾರತದ ಆತಂಕದಲ್ಲಿದೆ ಅನ್ನೋದು ಯಾರಿಗೂ ಸಹ ಹೇಳಬೇಕಾದಿಲ್ಲ. ಈ ಎಲ್ಲ ಪತ್ರಿಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳೆಲ್ಲಿದೆ ಅಲ್ಲೇ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಅದರ ಫಲಾನುಭವಿಗಳು ನಾಯಕರ ಮಕ್ಕಳೇ ವಿನಃ ಬೇರೆ ಯಾರೂ ಅಲ್ಲ. ಅದು ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಎಲ್ಲ ಕಡೆಯೂ ಸಹ ಪ್ರಶ್ನೆ ಪತ್ರಿಕೆ ತಕ್ಕಂಥದ್ದು. ಇದರಿಂದ ಇದು ಕೇವಲ ಒಂದು ಪ್ರಶ್ನೆ 100% ಸಾಕ್ಷರತೆ ಇದ್ದದ್ದನ್ನು 76% ಸಾಕ್ಷರತೆಯನ್ನು ಮಾಡಿ, ಏನು 15 ಯೂನಿವರ್ಸಿಟಿ ಇದ್ದಿದ್ದು 560 ಯೂನಿವರ್ಸಿಟಿ ಮಾಡಿ, ದೇಶದಲ್ಲಿ IIT, IIM, ಏಮ್ಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವೆಲ್ಲವನ್ನೂ ಸಹ ಪ್ರಾರಂಭ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಯುವಕರು ಮತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಮಾಡಿದಂಥ ಶಿಕ್ಷಣ ಕ್ಷೇತ್ರದ ಮೇಲೆ ಭಾರಿ ದೊಡ್ಡ ದಾಳಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಸಹ ಆತಂಕದ ವಿಚಾರ. ಅದರಲ್ಲೂ ಸಹ ಇದು ಶಿಕ್ಷಣ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಬೇಕು. ಇದು ಕೇವಲ ಒಬ್ಬ ವಿದ್ಯಾರ್ಥಿಗಳ ಪ್ರಶ್ನೆ ಸೋರಿಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅನ್ನೋದಿಲ್ಲ, ಅವರ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀಳುತ್ತೆ. ಒಬ್ಬ ಮಕ್ಕಳನ್ನ ಓದಿಸ್ಲಿಕ್ಕೋಸ್ಕರ ಸಾಲ ಸೋಲ ಮಾಡಿ ಉಪವಾಸ ಇದ್ದು ಮಕ್ಕಳನ್ನ ಓದಿಸಿ ಪರೀಕ್ಷೆ ಸಮಯದಲ್ಲಿ ಅವರೆಲ್ಲ ತಯಾರಾಗಿರೋ ಸಂದರ್ಭದಲ್ಲಿ ಅದು ಪ್ರಶ್ನೆ ಸೋರಿಕೆ ಆಗುವಾಗ ಯಾವ ಸ್ಥಿತಿಯಲ್ಲಿ ಕುಟುಂಬ ಮತ್ತು ವಿದ್ಯಾರ್ಥಿಗಳು ಇರ್ತಾರೆ ಅನ್ನೋದನ್ನು ಸಹ ನಾವು ನೋಡಬೇಕಾಗಿದೆ. ಮತ್ತೆ ಈ ವಿಚಾರದಲ್ಲಿ PSI ನೇಮಕದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೇ PSI ಬರುತ್ತೆ, ಅಲ್ಲಿ ಪ್ರಶ್ನೆ ಸೋರಿಕೆ ಆಗ್ತಕ್ಕಂಥದ್ದು ನಾವು ನೋಡಿದಾಗ ಇವರಿಗೆ ಪ್ರಶ್ನೆ ಸೋರಿಕೆ ಮತ್ತು BJPಗೆ ಏನು ಸಂಬಂಧ ಅನ್ನೋದು ಬಹಳ ಮುಖ್ಯ. ಈ ಒಂದು ವಿಚಾರದಲ್ಲಿ ಸುಮಾರು 100 ಚರ್ಚೆ ಆಯಿತು. ದೇಶವನ್ನು ಒಂದು ಡಿಗ್ರಿ ಮಾಡಿಲ್ಲ, ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು, ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಪರೀಕ್ಷಾ ಚರ್ಚಾ ಅಂತ ಹೇಳಿ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇರೋದನ್ನು ಸಹ ನೋಡ್ತಾ ಇಲ್ಲ. ಭಾರತ ದೇಶ ಒಂದು ಭವಿಷ್ಯ ಒಂಥರ ಅಪಾಯದಲ್ಲಿದೆ. ಯಾಕಂದರೆ ಮಕ್ಕಳ ಭವಿಷ್ಯ ಉಜ್ವಲವಾದರೆ ಮಾತ್ರ ಭಾರತ ದೇಶದ ಭವಿಷ್ಯವೂ ಸಹ ಉಜ್ವಲ ಇದೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ಹೇಳಬೇಕಾಗತ್ತೆ. ಈ ಪ್ರಶ್ನೆ ಸೋರಿಕೆ ಮಾಡ್ತಕ್ಕಂಥ ಘಟಾನುಘಟಿಗಳಿಗೆ ರಕ್ಷಣೆ ಯಾರು ಕೊಡ್ತಾರೆ? ಶಿಕ್ಷಣ ಸಚಿವರಿಗೆ ನೇರವಾದ ಪ್ರಶ್ನೆ ಏನು ಅಂದರೆ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ದೇಶದಲ್ಲಿ ಕುಸಿತಾ ಇರೋ ಸಂದರ್ಭದಲ್ಲಿ ಇವ್ರಿಗೇನಾದರೂ ಜ್ಞಾನ ಇದೆ,
ಈ ಈ ಈ ಶಿಕ್ಷಣ ಪ್ರಶ್ನೆ ಸೋರಿಕೆ ಶಿಕ್ಷಣ ಇಲಾಖೆಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿಕ್ಷಣ ಸಚಿವರು ಯಾಕೆ ವಿದ್ಯಾರ್ಥಿಗಳ ಜೊತೆ ಬಂದು ಮಾತಾಡ್ತಾ ಇಲ್ಲ? ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಹೇಳಿ ನನಗೆ ಅನಿಸುತ್ತೆ. ನಾವಾದರೂ ಹೇಳೋದಿಷ್ಟೇ, ಒಂದು ಗಂಭೀರವಾದ ತನಿಖೆ ನಡೀಬೇಕಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ. ದೇಶದಲ್ಲಿ ನಡೆದಿರುವ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ರಾಷ್ಟ್ರೀಯ ತನಿಖೆ ನಡೆಯಬೇಕು. ಯಾವ ರಾಜಕೀಯ ಪ್ರಭಾವವೂ ಇರಬಾರದು. ಯಾಕಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಸಹ 2004ರಲ್ಲಿ ಪ್ರಧಾನಮಂತ್ರಿ ಆದಾಗ ಸರ್ವ ಶಿಕ್ಷಾ ಅಭಿಯಾನವನ್ನು ತಂದು ಇದು. ಆದ್ದರಿಂದ ನಮ್ಮದು ಇಷ್ಟೇ ಸರ್ಕಾರಕ್ಕೆ ಹೇಳೋದು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬೇಡಿ, ಚೆಲ್ಲಾಡಬೇಡಿ. ಅವರಿಗೆ ಒಂದು ನಿರ್ದಿಷ್ಟವಾದ ಒಂದು ಭರವಸೆಯನ್ನು ಕೊಟ್ಟು ಅವರ ಭವಿಷ್ಯವನ್ನು ಯಾವ ರೀತಿ ಮುಂದೆ ನೋಡಬೇಕು ಅನ್ನೋದನ್ನು ತಾವು ಕೊಡಬೇಕಾಗತ್ತೆ. ದೇಶದ ಭವಿಷ್ಯ ಯಾವುದಾದ್ರೂ ಗಡಿ ಭಾಗದಲ್ಲಿ, ಪಾಕಿಸ್ತಾನ ಬಾಂಗ್ಲಾದೇಶ ಗಡಿ ಭಾಗದಿಂದ ನಿರ್ಧಾರ ಆಗೋದಿಲ್ಲ. ಈ ದೇಶದ ಭವಿಷ್ಯ ತರಗತಿಯ ಒಳಗಡೆ, ಕೊಠಡಿಗಳ ಒಳಗಡೆ ಭವಿಷ್ಯ ನಿರ್ಧಾರ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳ ವಿಶ್ವಾಸವನ್ನು ಹೆಚ್ಚಲಿಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಿದೆ ಅನ್ನೋದನ್ನು ಸ್ಪಷ್ಟ ಅದನ್ನು ಹೇಳಬೇಕು ಅನ್ನೋ ವಿಚಾರದಲ್ಲಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಿದ್ದಿದ್ದೇನೆ. ಪ್ರಕರಣದಲ್ಲಿ ನೇಮಕಾತಿ ಹಗರಣದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದಾಗ ನಮ್ಮನ್ನು ತಗೊಂಡೋಗಿ ಸ್ಟೇಷನಲ್ಲಿ ಕೂಡಿಸ್ಕೊಂಡು ಆಮೇಲೆ ಬೇಲಲ್ಲಿ ಬಿಟ್ಟರು. ಆಮೇಲೆ ಹೈಕೋರ್ಟಲ್ಲಿ ಅದನ್ನು ಇವತ್ತು ಸ್ಕ್ವಾಶ್ ಮಾಡಿದ್ದಾರೆ. ಅದಾಗಲಿ 4 ವರ್ಷ ಆಗಿತ್ತು. ಆದ್ದರಿಂದ ಕರ್ನಾಟಕದಲ್ಲೂ ಸಹ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ರಾಹುಲ್ ಗಾಂಧಿ ಅವ್ರನ್ನೂ ಸಹ ನಾವು ಈಗಾಗಲೇ ಒಂದು ಮನವಿ ಮಾಡಿದ್ದೀವಿ. ಅವರು ಸಹ ಕರ್ನಾಟಕದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ